ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಮಹಿಳಾ ಆಯೋಗ ಎಂಟ್ರಿಯನ್ನ ಕೊಟ್ಟಿದೆ. ಕೋಗಿಲು ಬಡಾವಣೆಗೆ ಮಹಿಳಾ ಆಯೋಗ ಭೇಟಿಯನ್ನ ನೀಡ್ತಾ ಇದೆ. ಇವತ್ತು ಮನೆ ತೆರವಿನಿಂದ ಸಂಕಷ್ಟದಲ್ಲಿ ಕೆಲವೊಂದಷ್ಟು ಗರ್ಭಿಣಿಯರು ಕೂಡ ಇದ್ದಾರೆ. ಹಾಗಾಗಿ ಅವರನ್ನ ಇವತ್ತು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಆಯೋಗದಿಂದ ಗರ್ಭಿಣಿಯವರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಏನು ಮಹಿಳೆಯರಿದ್ರು ಅವರ ಸಮಸ್ಯೆಗಳನ್ನ ಕೂಡ ಆಲಿಕೆಯನ್ನ ಮಾಡ್ತಾರೆ. ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ 11:30ಕ್ಕೆ ಇವತ್ತು ಭೇಟಿಯನ್ನ ಕೂಡ ನೀಡಲಿದ್ದಾರೆ. ಕೋಗಿಲು ಲೇಔಟ್ ಪ್ರಕರಣ ಏನಿತ್ತು, ಈಗಾಗಲೇ ರಾಜ್ಯಾದ್ಯಂತ ದೇಶದಾದ್ಯಂತ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇರಳ ಸಿಎಂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಉತ್ತರ ಪ್ರದೇಶದ ರೀತಿಯಲ್ಲೇ ಇಲ್ಲೇ ಬುಲ್ಡೋಜರ್ ಸರ್ಕಾರವನ್ನು ನಡೆಸಲಾಗ್ತಾ ಇದೆ ಅಂತ ಒಂದು ಪೋಸ್ಟ್ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ರೀತಿ ಏಕಾಏಕಿ ಮನೆಗಳನ್ನ ತೆರವು ಮಾಡೋದ್ರಿಂದ ಅಲ್ಲಿರುವಂತಹ ಜನರು ಏನು ಮಾಡಬೇಕು, ಮಕ್ಕಳು ಮರಿ ಇದ್ದಾರೆ, ಮಹಿಳೆಯರೆಲ್ಲ ಇದ್ದಾರೆ, ಅವರೆಲ್ಲ ಏನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಪಷ್ಟನೆಯನ್ನ ಕೂಡ ನಡೆಸಿದ್ರು. ಅದು ಘನತ್ಯಾಜ್ಯ ನಿರ್ವಹಣೆಗೆ ಮೀಸಲಿದ್ದಂತಹ ಜಾಗ, ಅಂತಹ ಜಾಗದಲ್ಲಿ ಅಕ್ರಮವಾಗಿ ಅವರು ಮನೆಗಳನ್ನ ನಿರ್ಮಿಸಿಕೊಂಡಿದ್ರು. ನೋಟಿಸ್ ಅನ್ನ ಕೂಡ ಕೊಟ್ಟಿದ್ವಿ. ಅದಾದ ಮೇಲೆ ಈ ರೀತಿ ನಾವು ಮಾಡಿರೋದು, ಅದನ್ನ ತಿಳ್ಕೊಂಡು ನೀವು ಮಾತನಾಡಬೇಕು ಅಂತ ಹೇಳಿದ್ರು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಮಾಡಿ ಒಂದು ಮಾತುಕತೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಅವರಿಗೆ ಬದಲಿ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಮಹಿಳಾ ಆಯೋಗದಿಂದ ಅಲ್ಲಿಗೆ ಭೇಟಿಯನ್ನ ನೀಡಲಾಗ್ತಾ ಇದೆ. ಭೇಟಿಯನ್ನ ನೀಡಿ ಅಲ್ಲಿ ಮಹಿಳೆಯರ ಸಮಸ್ಯೆಯನ್ನ ಕೂಡ ಇವತ್ತು ಆಲಿಸಲಾಗುತ್ತೆ.